ಹ್ಮ್? ಅಂದ್ರ ನಾವು ಜೊತೆ ನಮಸ್ಕಾರ. ಮಾನ್ಯ ಕೃಷಿ ನಿರ್ದೇಶಕರಿಗೆ ಈ ಕೃಷಿ ಬಗ್ಗೆ ಇವತ್ತ ಕಾರ್ಯಾಗಾರ ಮಾಡಿದ್ರಿ. ಈ ಏನಪ್ಪಾ ಅಂತಂದ್ರ ಈ ಯಾವ ಬೆಳೆಗಳನ್ನ ಈ ಕಬ್ಬುಗಳಾಗಿರ್ಬೋದು, ಇನ್ನಿತರ ಈ ದ್ವಿದಳ ಧಾನ್ಯ ಬೆಳೆಗಳಾಗಿರ್ಬೋದು, ಅದನ್ನ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ತಾವು? ರೈತರು ತಮ್ಮ ಹಳೆ ಪದ್ಧತಿಯಲ್ಲಿ ಒಂದು ಉತ್ತಮವಾದ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಒಂದು ಹೊಸ ತಂತ್ರಜ್ಞಾನ, ಹೊಸ ವಿಚಾರಗಳು, ವಿಜ್ಞಾನಿಗಳು ತಮ್ಮ ಒಂದು ಆವಿಷ್ಕಾರಗಳ ಮೂಲಕ ಒಂದು ಹೊಸ ತಂತ್ರಜ್ಞಾನಗಳನ್ನು ತಂದಿದ್ದಾರೆ. ಹಳೆ ಜೊತೆ ಹೊಸತನವನ್ನು ಕೂಡಿಸಿ ಮತ್ತು ಪ್ರಗತಿಪರ ರೈತರ ಏನೆಲ್ಲ ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡಿದ್ದಾರೆ, ಅವನ್ನ ಅಳವಡಿಸಿಕೊಳ್ಳಬೇಕು ಅಂತಿಕೊಂಡು ರೈತರಲ್ಲಿ ಇದು ಒಂದು ದಿನದ ಅಧಿಕ ಇಳುವರಿ. ಅಂದ್ರೆ ಕಬ್ಬಿನಲ್ಲಿ ಈ ಭಾಗದಲ್ಲಿ ಪ್ರಮುಖ ಬೆಳೆ ಕಬ್ಬು. ಆ ಕಬ್ಬಿನಲ್ಲಿ ಇಳುವರಿ ಕುಂಠಿತ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಯಾಕೆ ಅದು ಈ ರೀತಿ ಆಗೋದ್ರಿಂದ ಮುಂದೆ ಏನ್ ಪರಿಣಾಮ ಆಗ್ಬೋದು, ಅದನ್ನ ಹೆಚ್ಚು ಮಾಡ್ಲಾಕ ಏನೆಲ್ಲಾ ಕ್ರಮ ಕೈಕೋಬೇಕು ಎಂಬುದನ್ನ ರೈತರಿಗೆ ಒಂದು ತರಬೇತಿ ಶಿಬಿರವನ್ನು. ಅದ್ರ ಜೊತೆಗೆ ಈಗ ಕಬ್ಬಿನ ಬೆಳೆಗೆ ಮಾತ್ರ ತರಬೇತಿ ಶಿಬಿರ ಇನ್ನಿತರ ಇವತ್ತು ಈಗ ಈ ಹತ್ತಿ ಬೆಳೆಗಳಾಗಿರ್ಬೋದು, ಇನ್ನಿತರ ಆಮೇಲೆ ತೊಗರಿ ಬೆಳೆಗಳಾಗಿರ್ಬೋದು. ಈಗಾಗಲೇ ರಾಂಪುರ್ನಲ್ಲಿ ನಾವು ಹತ್ತಿ ಬೆಳೆ ಮೇಲೆ ಹತ್ತಿ ಬೆಳೆಯಲ್ಲಿ ಏನೆಲ್ಲಾ ಹೊಸ ವಿಚಾರಗಳು ಬಂದಿದಾವೆ. ಹತ್ತಿ ನ್ಯೂಮ್ಯಾಟಿಕ್ ಬಿತ್ತನೆ, ಹತ್ತಿಯಲ್ಲಿ ಒಂದು ಉರುವುದು ಮತ್ತು ಹತ್ತಿ ಬಿಡಿಸುವುದು ಎರಡು ಸಮಸ್ಯೆಗಳದಾವೆ. ಅದನ್ನ ಯಾವ ರೀತಿ ನಾವು ವೈಜ್ಞಾನಿಕ ತಂತ್ರಜ್ಞಾನಗಳ ಮೂಲಕ ಮಾಡಬಹುದು ಎಂಬ ಬಗ್ಗೆ ಒಂದು ದಿನ ಕಾರ್ಯಾಗಾರವನ್ನು ನಾವು ಅಲ್ಲಿ ಮಾಡಿದೆವು. ಒಂದು ದಿನದಲ್ಲಿ ಒಂದೇ ಬೆಳೆಯಲ್ಲಿ ಯಾಕೆ ಹೇಳಕ್ ನಾವು ಇಚ್ಛೆ ಪಡ್ತಾ ಇದೀವಿ ಅಂದ್ರೆ, ಬಹಳ ಬೆಳೆಗಳ ಬಗ್ಗೆ ಹೇಳದೇವು ಅಂದ್ರೆ ರೈತರಿಗೆ ಅದು ಯಾವುದೇ ವಿಷಯ ಅವ್ರ ತಲೆಯಲ್ಲಿ ಹೋಗಲ್ಲ. ಅದಕ್ಕೆ ನಾವು ಒಂದು ಫೋಕಸ್ ಆಗಿ ಒಂದೇ ವಿಷಯದ ಬಗ್ಗೆ ಅವ್ರಿಗೆ ಎಷ್ಟರೇ ಒಂದು 30-40%, 50% ಸ್ವಲ್ಪ ಬದಲಾವಣೆಗೆ ಅವರು ವಿಚಾರ ಪ್ರಾರಂಭ ಮಾಡಿದ್ರಂದ್ರೆ ಖಂಡಿತ ರೈತರೇ ತಮ್ಮ ಹೊಲದ ವಿಜ್ಞಾನಿ ಇರ್ತಾರೆ. ಅವರು ಖಂಡಿತ ಅದು ಹೊಸತನವನ್ನು ಸ್ವಲ್ಪ ಬದಲಾವಣೆಗೆ ಬಯಸಿದ್ರಂದ್ರೆ ಖಂಡಿತ ಇಳುವರಿಯಲ್ಲಿ ಗಣನೀಯವಾಗಿ ಪರಿಣಾಮ ಬೀಳ್ತದೆ ಅಂತ ನಮ್ಮ ಒಂದು ಆಶೆ. ಹಾಗೆ ಈ ಸಲ ಈ ಬರಗಾಲ ಬೀಳೋದ ಚಾನ್ಸಸ್ ಇದ್ರೆ ಇನ್ನೂ ಮಳೆ ಅಂತ ಸರಿಯಾಗಿಲ್ಲ. ಈಗ ರೈತರಾದವರು ಈಗ ಎಷ್ಟು ಹೆಕ್ಟೇರ್ ಭೂಮಿಯಲ್ಲಿ ಬಿತ್ತನೆ ಮಾಡಿದ್ದಾರೆ. ಈಗಾಗಲೇ ನಾವು ಮುಂಗಾರಿ ಬೆಳೆಗಳಲ್ಲಿ ಜಿಲ್ಲೆಯಲ್ಲಿ ಈ ಮಳೆ ಹವಾಮಾನ ವೈಪರೀತ್ಯದಿಂದ ಏನು ಮಳೆ ಆಗ್ತಾ ಇಲ್ಲ, ಇದನ್ನೊಂದು ಗಮನಿಸ್ತಾ ಇದ್ದೀವಿ. ಜೊತೆಗೆ ಒಂದು ಮೇ ಅಂತ್ಯದಲ್ಲಿ ಮತ್ತು ಜೂನ್ ಅಂತ್ಯದಲ್ಲಿ ಸ್ವಲ್ಪ ಅಲ್ಲಿ ಚದುರಿದ ಒಂದು ಮಳೆ ಆಗಿದೆ. ಇದಕ್ಕೆ ಒಟ್ಟಾರೆ ಜಿಲ್ಲೆಯಲ್ಲಿ ಸುಮಾರು 67% ನೆಂಟು ಬಿತ್ತನೆ ಆಗಿದೆ. ಅಂದ್ರೆ ಸುಮಾರು 35-38% ನೆಂಟು ಇನ್ನೂ ಬಿತ್ತನೆ ಆಗಿಲ್ಲ. ಮತ್ತು ಬಿತ್ತಿದ ಬೆಳೆಗಳು ಈ ಬಿಸಿಲಿಗೆ ತೀವ್ರ ತೇವಾಂಶದ ಕೊರತೆಯಿಂದ ಬೆಳೆಗಳು ಅಲ್ಲಲ್ಲಿ ಬಾಡ್ತಾ ಇದಾವೆ. ಅದನ್ನು ನಾವು ಗಮನಿಸ್ತಾ ಇದ್ದೀವಿ. ಅದನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಸಭೆ ಬೆಳಗಾವಿಯಲ್ಲಿ ನಡೆಸಿದ್ದಾರೆ. ಅದಕ್ಕೆ ನಾವು ಕೇಂದ್ರ ಕಚೇರಿಗೂ ನಾವು ಆಗಿಂದಾಗೆ ಬೆಳೆಗಳ ಪರಿಸ್ಥಿತಿಯನ್ನು ಮಾಹಿತಿಯನ್ನು ಒದಗಿಸ್ತಾ ಇದ್ದೀವಿ. ಸರಿ, ಇವಾಗ ಈ ಯಾವ ಬೆಳೆಗಳನ್ನು ಎಷ್ಟು ಪರ್ಸೆಂಟೇಜ್ ಇನ್ಸೂರೆನ್ಸ್ ಮಾಡಿಸಿದ್ರ? ಈಗ ಇನ್ಶೂರೆನ್ಸ್ ಗೆ ಬಂದಾಗ ಈಗ ದಯಮಾಡಿ ರೈತರು ಇಂತ ಒಂದು ಪರಿಸ್ಥಿತಿಯಲ್ಲಿ ಹೆಚ್ಚು ಇನ್ಶೂರೆನ್ಸ್ ಮಾಡ್ಬೇಕಂತ ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಅದು ಈ ತಿಂಗಳು 31 ತೊಗರಿ ನೀರಾವರಿಗೆ ಕೊನೆಯ ದಿನಾಂಕ ಇದೆ. ಹಾಗೂ ಆಗಸ್ಟ್ 14ರವರೆಗೆ ಪ್ರಮುಖ ಬೆಳೆ ಆದ ಹತ್ತಿ ಬೆಳೆಗೂ ಇನ್ಶೂರೆನ್ಸ್ ಡೇಟ್ ಇದೆ. ರೈತರು ಹೆಚ್ಚಿಗೆ ಇನ್ಶೂರೆನ್ಸ್ ಮಾಡಿದ್ರ ಕಷ್ಟ ಕಾಲದಲ್ಲಿ ಇದೊಂದು ಇನ್ಶೂರೆನ್ಸ್ ಎಂಬುದು ಸಹಾಯಕ್ಕೆ ಬರಬಹುದು ಎಂಬ ಒಂದು ವಿಚಾರ ಇಟ್ಕೊಂಡು ರೈತರು ನಾವು ಈಗಾಗಲೇ ಇದರಲ್ಲಿ 2 ಯಾರು ಸಾಲ ಮಾಡಿದ್ದಾರೆ, ಬೆಳೆ ಸಾಲ ಮಾಡಿದ್ದಾರೆ, ಅವರು ಆ ಬೆಳೆ ಸಾಲ ಮಾಡಿದ ಒಂದು ಇದರಲ್ಲಿ PKPS ಆಗಿರ್ಬೋದು, ಗ್ರಾಮೀಣ ಬ್ಯಾಂಕ್ಗಳಾಗಿರ್ಬೋದು, ಅಲ್ಲಿ ಮಾಡಿಸ್ಬೇಕು. ಸಾಲ ಪಡೆಯದ ರೈತರು ಅವರು ಗ್ರಾಮೋನ್ ಸೆಂಟರ್ ದಲ್ಲಿ ಆಗಿರ್ಬೋದು, CSC ಯಲ್ಲಿ ಮಾಡಬೇಕು ಅಂತಿಕೊಂಡು ನಾವು ಎಲ್ಲ ರೈತರಿಗೆ ವ್ಯಾಪಕವಾಗಿ ಪ್ರಚಾರ ಮಾಡ್ತಾ ಇದ್ದೀವಿ. ಅಂದ್ರೆ ಸರ್, ಇವಾಗ ಈ ಇನ್ಸೂರೆನ್ಸ್ ಬೆಳೆ ವಿಮೆ ಮಾಡ್ತಾ ಇದ್ರಲ್ಲ, ಹತ್ತಿ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಇನ್ನಿತರ ಯಾವ್ದು ಧಾನ್ಯ ಆಗಿರ್ಬೋದು, ನೀವು ಸಾಲ ತಗೊಳ್ಳದೇ ಇದ್ರು ಕೂಡ ಇನ್ಸೂರೆನ್ಸ್ ಮಾಡಬಹುದು. ಅಂದ್ರೆ ಈಗ ಈ ಸಾಲ ತಗೊಂಡವರು ಅಲ್ಲಿ ಯಾವ ಬ್ಯಾಂಕ್ ತಗೊಂಡಲ್ಲಿ ಮಾಡ್ಬೇಕು, ಇನ್ನು ತಗೊಳ್ಳದೇ ಇದ್ದ ರೈತರು ತಾವು ಎಲ್ಲ ಕೇಂದ್ರ ಅಥವಾ ಕರ್ನಾಟಕ ಕೇಂದ್ರದಲ್ಲಿ ಮಾಡಬಹುದು. ತಗೊಂಡವ್ರು ಅಲ್ಲೇ ಮಾಡ್ಬೋದು. ಧನ್ಯವಾದ ಸರ್. ಮತ್ತೆ ಇನ್ನಿತರ ಈ
ಇದ್ರ ಬಗ್ಗೆ ಏನಪ್ಪಾ ಅಂತಂದ್ರೆ ಈ ಮೇಲ್ಗಡೆ ಎಲ್ಲಾ ನೀರ್ ಇದಾವ, ಇನ್ ಕೆನಲ್ ನೀರ್ಗಳನ್ನೇ ಬರೋದೇನ ಸಾಧ್ಯತೆ ಇದೆ? ಅದು ಸರ್ಕಾರ ಮಟ್ಟದಲ್ಲಿ ನನ್ನ ಹಂತದಲ್ಲಿ ಯಾವುದೇ ನಿರ್ಧಾರ ಇಲ್ಲ. ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಅದ್ರ ಬಗ್ಗೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುತ್ತೆ. ಸರ್ಕಾರ ಮಟ್ಟದಲ್ಲಿ ಡಿಸ್ಕಸ್ ಆಗಿದೆ, ನಮ್ಗೇನೇನು ಮಾಹಿತಿ ಬಂದಿರೋದಿಲ್ಲ. ಸರ್ಕಾರ ಮಟ್ಟದಲ್ಲಿ ಅದು ನಿರ್ಧಾರ ತೆಗೆದುಕೊಳ್ಳುತ್ತೆ. ಇಲ್ಲಿವರೆಗೂ ನಮ್ಮ ಮಾಧ್ಯಮ ಜೊತೆ ಮಾತನಾಡಿದ ಡಿ ಜೆಡಿ ಅವರು ಶಿವನಗೌಡ ಪಾಟೀಲ್ ಅವರಿಗೆ ನಮ್ಮ ಮಾಧ್ಯಮದ ಹೃತ್ಪೂರ್ವಕ ಧನ್ಯವಾದ. ಥ್ಯಾಂಕ್ ಯು. ಎಲ್ಲ ರೈತ ಬಾಂಧವರು.